ಯಾವತ್ತೂ ಅಷ್ಟೇ ನಮ್ಮ ಗ್ರೌಂಡಲ್ಲಿ ಆಡುವಾಗ ಒಳ್ಳೆ ಸ್ಟಾರ್ಟ್ ಸಿಗೋದು ತುಂಬ ಮುಖ್ಯ. ಕೆಲವೊಂದು ವರ್ಷದಿಂದ ನಮಗೆ ನಮ್ಮ ಹೋಮ್ ಗ್ರೌಂಡೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೆ ಈ ಸಲ ವಿನ್ ಆಗಿ ಶುರು ಮಾಡೋದು ನಮ್ಗೆ ಬೇಕಿತ್ತು. ಇಲ್ಲಿ ಆಡೋಕ್ಕೆ ಬರೋ ಯಾವುದೇ ಟೀಮ್ಗೆ ನಮ್ಮ ಗ್ರೌಂಡ್ ಅಂದರೆ ಭಯ ಇರಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಆಗಿತ್ತು. ಹಾಗಾಗಿ ಫಸ್ಟ್ ಮ್ಯಾಚ್ ವಿನ್ ಮಾಡಿ ಸೀಸನ್ ಶುರು ಮಾಡಿರೋದು ನಿಜಕ್ಕೂ ಖುಷಿ ಕೊಟ್ಟಿದೆ. ದೇವ್ ಮತ್ತು ವಿರಾಟ್ ಬಾಯ್ ಕೊಟ್ಟಿರೋ ಸ್ಟಾರ್ಟ್ ನಮಗೆ ಒಂದು ಸಖತ್ ಬೇಸ್ ಆಯಿತು ಅಂತ ನಂಗನ್ಸುತ್ತೆ. ಆಮೇಲೆ ಮ್ಯಾಚ್ನ ಬೇಗ ಮುಗಿಸ್ಬೇಕು ಅಂತ ನಾವೇನು ಮೊದಲೇ ಪ್ಲ್ಯಾನ್ ಮಾಡಿರಲಿಲ್ಲ. ಗೇಮ್ ನಡೀತಾ ಇದ್ದಂಗೆ ರನ್ ಬರ್ತಾಯಿತ್ತು. ಅದಕ್ಕೆ ಆಮೇಲೆ ಡಿಸೈಡ್ ಮಾಡಿದ್ವಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಟಾರ್ಗೆಟ್ನ ಚೇಸ್ ಮಾಡೋಣ ಅಂತ. ನೋಡಿ, 200 ರನ್ ಚೇಸ್ ಮಾಡೋದು ಈಸಿ ಅಲ್ಲ, ಆದರೆ ನಮ್ಮ ಬಾಯ್ಸ್ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದರು. ನಾವು ಬೌಲಿಂಗ್ ಕೂಡ ಚೆನ್ನಾಗಿ ಮಾಡಿದ್ವಿ, ಫೀಲ್ಡಿಂಗ್ ಕೂಡ ಸಖತ್ತಾಗಿತ್ತು ಅಂತ ನಂಗನ್ಸುತ್ತೆ. ಆದರೆ ಬ್ಯಾಟಿಂಗ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿತ್ತು. ಇನ್ನು ನಮ್ಮ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಬೇಕಾದ್ರೆ ಅವ್ರು ಯಾವಾಗಲೂ ಇರೋ ಥರ ಕೊನೆಯವರೆಗೂ ನಿಂತು ಮ್ಯಾಚ್ ಮುಗಿಸ್ಕೊಟ್ರು. ಅವರು ಆಡ್ತಿರೋ ಫ್ಲೋ ಮತ್ತು ಆ ಹೊಡೆದಿರೋ ಸಿಕ್ಸಸ್, ಅದರಲ್ಲೂ ಆ ಸ್ಟ್ರೇಟ್ ಸಿಕ್ಸ್ ಇದೆಯಲ್ಲ, ಅದನ್ನು ಲೈಫ್ ಲಾಂಗ್ ನೆನ್ಪಿಟ್ಕೋಬೋದು. ಅದು ಇವತ್ತಿನ ಬೆಸ್ಟ್ ಶಾಟ್ ಅಂತಲೇ ಅನ್ಬೋದು. ಎಲ್ಲರೂ ಚೆನ್ನಾಗಿ ಆಡಿದ್ರು. ರಜತ್ ಕೊಟ್ಟಿರೋ ಸಾಲಿಡ್ ಸ್ಟಾರ್ಟ್ ನೋಡಿ ತುಂಬ ಖುಷಿ ಆಯಿತು. ಇನ್ನು ಟಿಮ್ ಡೇವಿಡ್ ಕೂಡ ಅಷ್ಟೇ ಸಖತ್ತಾಗಿ ಆಡಿದರು. ಪ್ರತಿಯೊಬ್ಬ ಬ್ಯಾಟರ್ ಕೂಡ ಅವ್ರಿಗೆ ಕೊಟ್ಟಿರೋ ರೋಲ್ಸ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಸಖತ್ತಾಗಿ ಆಡಿದರು. ಅದು ನನಗೆ ತುಂಬ ಇಷ್ಟ ಆಯಿತು. ಬಾಯ್ಸ್ ನಿಜಕ್ಕೂ ತುಂಬ ಚೆನ್ನಾಗಿ ಆಡಿದ್ರಿ. ಇದು ಸಖತ್ತಾಗಿರೋ ವಿನ್ ನಮಗೆ. IPL ಹಿಸ್ಟ್ರಿ ಅಲ್ಲೇ 200 ರನ್ಸ್ ಚೇಸ್ ಮಾಡಿರೋ ಫಾಸ್ಟೆಸ್ಟ್ ಇನ್ನಿಂಗ್ಸ್ ಇದು ಅಂತ ಜನ ಮಾತಾಡ್ತಾ ಇದ್ದಾರೆ. ಹಾಗಾಗಿ 2026 ಅಲ್ಲಿ ನಮ್ಮ ಫಸ್ಟ್ ಮ್ಯಾಚ್ ಈ ಥರ ಆಗಿರೋದು ನಿಜಕ್ಕೂ ಗ್ರೇಟ್. ಇವತ್ತಿನ ಮ್ಯಾಚ್ ಬಗ್ಗೆ ಬೆತ್ ಮಾತಾಡ್ತಾರೆ. ಸೊ ಬೆತ್, ನೀವೇ ಕಂಟಿನ್ಯೂ ಮಾಡಿ. ನೋಡಿ, ಮೊದಲು ಬಾಲಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಆ ಸ್ಟಾರ್ಟ್ ನಿಜಕ್ಕೂ ಸಖತ್ತಾಗಿತ್ತು. ಪವರ್ ಪ್ಲೇ ಅಲ್ಲಿ 3 ವಿಕೆಟ್ ತೆಗೆದಿದ್ದು ದೊಡ್ಡ ವಿಷಯ. ಅದಕ್ಕೆ ಡಫ್ಮ್ಯಾನ್ ಅವರಿಗೆ ಥ್ಯಾಂಕ್ಸ್ ಅನ್ಬೇಕು. ನಾವು ಮ್ಯಾಚ್ ಶುರುವಾಗೋಕ್ಕಿಂತ ಮುಂಚೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಸರಿಯಾಗಿ ಮಾಡಿ ಬೇಗ ಚೇಸ್ ಮಾಡಿದ್ವಿ ಅಂತ ಅನ್ಸುತ್ತೆ. ಹೌದು, ನಿಜಕ್ಕೂ ಸಖತ್ತಾಗಿತ್ತು. ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ, RCB ಫ್ಯಾಂಡಮ್ ಬಗ್ಗೆ ತುಂಬ ಕೇಳಿದ್ದೆ. ಡಿಫೆಂಡಿಂಗ್ ಚಾಂಪ್ಸ್ ಆಗಿ ಈ ಸಲ ಒಂದು ಚೇಂಜ್ ಬಂದಿದ್ದು ನಮ್ಗೆ ತುಂಬ ಖುಷಿ ಕೊಡ್ತು. ನಾವು ಈ ಸೀಸನ್ ಶುರು ಮಾಡಿರೋ ರೀತಿ ಕೂಡ ಮಸ್ತಾಗಿತ್ತು. ಈ ಬಾಯ್ಸ್ ಎಲ್ಲ ನನಗೆ ತುಂಬ ದಿನದಿಂದ ಹೀರೋಸ್ ಥರ ಇದ್ದಾರೆ. ಅವ್ರ ಜೊತೆ ಹೊಸ ಬಾಲ್ ಶೇರ್ ಮಾಡ್ಕೊಂಡು ಬಾಲಿಂಗ್ ಮಾಡಿದ್ದು ನನಗೆ ತುಂಬ ಸ್ಪೆಷಲ್ ಅನಿಸ್ತು. ವಿಕೆಟ್ ತೆಗೆಯೋದು ಇಂಪಾರ್ಟೆಂಟ್ ಆಗಿತ್ತು. ಫ್ರೆಡ್ ಅಂದಂಗೆ ಒಂದು ಟೈಮಲ್ಲಿ ನಾವು ಮತ್ತೆ ಓವರ್ಸ್ ಅಲ್ಲಿ 4 ವಿಕೆಟ್ಸ್ ತಗೊಂಡ್ವಿ. ಬಾಲ್ ಸ್ವಲ್ಪ ಎಲ್ಲ ಕಡೆ ಹೋಗ್ತಿದ್ರು ಕೂಡ ನಾವು ಕಂಟ್ರೋಲ್ ಮಾಡಿ ಕಾಮಾಗಿ ವಿಕೆಟ್ ತೆಗಿತಾ ಹೋಗಿದ್ವಿ. ಅದರಿಂದನೇ ಅವ್ರ ದೊಡ್ಡ ಸ್ಕೋರ್ನ ಚೇಸ್ ಮಾಡೋಕ್ಕಾಗಿದ್ದು. ಹೌದು, ಮ್ಯಾಚ್ ಮಾತ್ರ ತುಂಬ ಸಾಲಿಡ್ ಆಗಿತ್ತು ಅಂತಾನೆ ಅನ್ಬೋದು. ಆದರೆ ಅವರು ಮಧ್ಯದಲ್ಲಿ ಈಶಾನ್ ಅವರು ಇರೋವಾಗ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರು. ಅಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಯಿತು. ಆದರೆ T20 ಕ್ರಿಕೆಟ್ ಅಂದರೆ ಹಾಗೆ ಅಲ್ವಾ? ಅದರಲ್ಲೂ ಇಂಡಿಯಾ ಅಲ್ಲಿ ರನ್ಸ್ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ನಾವು ವಿಕೆಟ್ಸ್ ತೆಗಿತಾ ಇದ್ರು ಕೂಡ. ಡಫಿ ಅಂದರೆ T20 ಫಾರ್ಮ್ಯಾಟಲ್ಲಿ ಒಬ್ಬರು ಸ್ಪೆಷಲಿಸ್ಟ್ ಬೌಲರ್. ಅವರು ಹೊಸ ಬಾಲಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ನಂಗೆ ಗೊತ್ತಿತ್ತು. ಒಂಥರ ಹೇಸಲ್ವುಡ್ ಥರನೇ ಬೌಲಿಂಗ್ ಮಾಡ್ತಾರೆ. ಆ ಸ್ಟಾರ್ಟಿಂಗಲ್ಲ 2-3 ವಿಕೆಟ್ ತೊಗೊಂಡ್ರಲ್ಲ, ಅದು ಮ್ಯಾಚ್ಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು. ಹೌದು, ಓವರಾಲ್ ಆಗಿ ನೋಡಿದರೆ ಬಾಲಿಂಗ್ ಎಫರ್ಟ್ ಮಾತ್ರ ಸಖತ್ತಾಗಿತ್ತು. ಇನ್ನು ಬ್ಯಾಟಿಂಗ್ ಬಗ್ಗೆ ಮಾತಾಡೋದೇ ಬೇಡ, ಅಷ್ಟು ಕ್ರೇಜಿಯಾಗಿ ಆಡಿದ್ರು. ಸಾಲ್ತಿ ಫಸ್ಟ್ ಓವರ್ ಇಂದನೇ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ದೇವ್ ಬಂದು ಫಸ್ಟ್ ಬಾಲ್ ಅಲ್ಲಿ 6 ಹೊಡೆದ್ರು. ನಿಜಕ್ಕೂ ಅದೊಂದು ಮಾಸ್ಟರ್ ಕ್ಲಾಸ್ ಆಗಿರೋ ವಿಷಯ. ನೀವು ಮಿಸ್ ಮಾಡಿದ್ದು ಆ ಒಂದೇ ಒಂದು ಬಾಲ್ ಯಾವುದಂದ್ರೆ ನೀವು ಔಟ್ ಆಗಿದ್ದು ಮಾತ್ರನೇ. ಹಾಗಾಗಿ ಎಲ್ಲರೂ ನಿಜಕ್ಕೂ ಸಖತ್ತಾಗಿ ಆಡಿದ್ದಾರೆ. ಇವತ್ತು ನಾವು ಫೀಲ್ಡಿಗೆ ಬಂದಿದ್ದ ತಕ್ಷಣವೇ ಆ ಎನರ್ಜಿ ನಮ್ಗೆ ಫೀಲ್ ಆಯಿತು. ಇಲ್ಲಿರೋ ಫ್ಯಾನ್ಸ್ ಮುಂದೆ ಆಡೋದನ್ನು ನಾವು ತುಂಬ ಮಿಸ್ ಮಾಡ್ಕೊಂಡಿದ್ವಿ. ಮತ್ತು ನಮಗೆ ಈ ಥರ ಸಪೋರ್ಟ್ ಸಿಕ್ಕಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ತುಂಬ ಈಸಿ ಅನಿಸುತ್ತೆ ಮತ್ತು ಆಡೋಕ್ಕೆ ಫನ್ನಾಗಿರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡೋದು ನಂಗೆ ಮನೇಲಿ ಆಡೋ ಥರನೇ ಅನಿಸುತ್ತೆ. ಇಲ್ಲಿ ಮೊದಲಿಂದನೇ ಆಡಿರೋದ್ರಿಂದ ನಮಗೆ ಶಾರ್ಟ್ಸ್ ಎಲ್ಲೊಡಬೇಕು ಅಂತ ಗೊತ್ತಿರುತ್ತೆ. ಹಾಗಾಗಿ ಬ್ಯಾಟಿಂಗ್ ಹೋದಾಗ ಯಾವ ಥರ ಶಾರ್ಟ್ಸ್ ಆಡಬೇಕು ಅನ್ನೋದು ನಮಗೆ ಮೊದಲೇ ಗೊತ್ತಿರೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ. ನಿಜ ಅನ್ಬೇಕಂದ್ರೆ ಇವತ್ತು ನಾವು ಇಲ್ಲಿ ಆಡಿದ್ದು ತುಂಬ ಖುಷಿ ಆಯಿತು. ಖಂಡಿತ. ಈಗ ಅವ್ರ ಮೈಂಡ್ ಸೆಟ್ ಹೇಗಿದೆ ಅಂದರೆ, ನಾನು ಪ್ರಾಕ್ಟೀಸಲ್ಲಿ ನೋಡ್ತಾ ಇದ್ದೀನಿ, ಫಸ್ಟ್ ಬಾಲಿಂದಾನೇ ಅವ್ರು ಬ್ಯಾಟಿಂಗ್ ಮಾಡ್ತಿರೋ ರೀತಿ ಸಖತ್ತಾಗಿದೆ. ಅವ್ರಿಗೆ ಅವ್ರ ಬ್ಯಾಟಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದು ನಮ್ಮ RCBಗೆ ಒಂದು ಒಳ್ಳೆ ವಿಷಯ ಅಂತ ನಂಗೆ ಅನಿಸುತ್ತೆ. ನಮಗೆ ಸ್ಟಾರ್ಟ್ ಮಾತ್ರ ತುಂಬ ಚೆನ್ನಾಗಿ ಸಿಕ್ತು. ಆ ಥರ ಒಂದು ಸ್ಟಾರ್ಟ್ ಸಿಕ್ಕಿದಾಗ ಮ್ಯಾಚ್ನ ಸಖತ್ತಾಗಿ ಆಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಇದೊಂದು ಏನಂದರೆ, ಇದು ದೊಡ್ಡ ಚೇಸ್ ಅಂತ ನಮ್ಗೆ ಗೊತ್ತಿತ್ತು. ಯಾರಾದ್ರೊಬ್ಬರು ಕೊನೆ ತನಕ ನಿಂತು ಆಡಬೇಕಿತ್ತು. ಟಾಪಲ್ಲಿರೋದ್ರಿಂದ ನಾವು ಮುಂದೆ ಬಂದು ಅದನ್ನು ಬಿಡದೆ ಪೂರ್ತಿಯಾಗಿ ಮ್ಯಾಚ್ ಫಿನಿಶ್ ಮಾಡಬೇಕನ್ನೋದೇ ನಮ್ಮ ಪ್ಲ್ಯಾನ್ ಆಗಿತ್ತು. ಹೌದು, ಫೆನ್ಸ್ ಸೀಸನ್ನ ಪೂರ್ತಿ ನೋಡೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಸೀಸನ್ದು ಬೆಸ್ಟ್ ಕ್ಯಾಚ್ ಆಗಲೇ ಸಿಕ್ಬಿಟ್ಟಿದೆ.
ಆ 2 ಕ್ಯಾಚಸ್ನ ನಾನು ತುಂಬ ಕ್ಲೋಸ್ ಆಗಿ ನೋಡಿದ್ದೀನಿ. ಅವರ ಕೈಗೆ ಅಂತೂ ಆ ಬಾಲ್ ಫಿಕ್ಸ್ ಆಗಿ ಬಿಟ್ಟಿತ್ತು. ಅವ್ರನ್ನ ನಾವು ಸ್ಪೈಡರ್ಮ್ಯಾನ್ ಅಂತಾನೆ ಕರಿಬೇಕು. ನಿಜಕ್ಕೂ ತುಂಬ ಕೂಲ್ ಆಗಿತ್ತು. ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಂದ್ರೆ ಬಾಲರ್ಸ್ ಫೀಲ್ಡ್ ಅಲ್ಲಿ ತುಂಬಾ ಕಾಮ್ ಆಗಿದ್ರು ಅಂತ ನೀವಂದ್ರಿ. ಮ್ಯಾಚ್ ಶುರುವಾಗೋ 45 ಮಿನಿಟ್ಸ್ ಮುಂಚೆ ನಡೆದ ಆ ಡಿಸ್ಕಷನ್ ಅಲ್ಲಿ ನಾನು ನಿಮ್ಮ ಹತ್ರ ಇದನ್ನೇ ಮಾತಾಡ್ತಿದ್ದೆ. ಹಾಗಾಗಿ ಬಾಲರ್ಸ್ ಆಡಿದ್ದು ಚೆನ್ನಾಗಿತ್ತು, ಅವ್ರಿಗೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಈಶಾನ್ ಕಿಶನ್ ನಿಜಕ್ಕೂ ಸಖತ್ತಾಗಿ ಆಡ್ತಿದ್ರು, ಅವರು ಫಾರ್ಮ್ ಅಲ್ಲಿದ್ರು. ಹಾಗಾಗಿ ಈ ವಿನ್ನ ನಾವು ಹೋದ ವರ್ಷ ಆಗಿರೋ ಆ ಇನ್ಸಿಡೆಂಟದು ಆ 11 ಜನ ಫ್ಯಾನ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ನಾವೆಲ್ಲ ನಿಂತಿದ್ದಾಗ ಅಲ್ಲಿ 1 ನಿಮಿಷ ಮೌನ ಇತ್ತಲ್ಲ, ಅದು ತುಂಬ ಎಮೋಷ್ನಲ್ ಆಗಿತ್ತು. ಅವ್ರಿಗೆ ನಾವು ಆನರ್ ಮಾಡಿದ್ದು ತುಂಬ ಖುಷಿ ಆಯಿತು. ಆಮೇಲೆ ಫ್ಯಾನ್ಸ್ ಚಿಯರ್ ಮಾಡೋ ರೀತಿ ಇದೆಯಲ್ಲ, ಅದನ್ನ ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. RCB ಅಂದರೆ ಇಲ್ಲಿ ಅಷ್ಟೊಂದು ಪ್ಯಾಷನ್ ಇದೆ. ನಮ್ಮ ಬಸ್ ಸ್ಟೇಡಿಯಂ ಒಳಗಡೆ ಬರುವಾಗ ನಮ್ಮನ್ನು ನೋಡಕ್ಕೆ ಇಷ್ಟು ಜನ ನಿಂತಿದ್ರಲ್ವಾ, ಅದೇ ನಮಗೆ ದೊಡ್ಡ ಮೋಟಿವೇಶನ್ ಆಗಿತ್ತು. ಇನ್ನು ಗ್ರೌಂಡಲ್ಲಿರೋ ಎನರ್ಜಿನೇ ಬೇರೆ. ನಮ್ಮ ಸ್ಟೇಡಿಯಂ ಅಂದ್ರೇನೆ ಸಖತ್ ಕ್ರೇಜಿ ಮತ್ತು ಹ್ಯಾಪಿಯೆಸ್ಟ್ ಪ್ಲೇಸ್. ಹಾಗಾಗಿ ಸ್ಟೇಡಿಯಂ ಫುಲ್ ತುಂಬಿರೋದು ನೋಡಕ್ಕೆ ತುಂಬ ಚೆನ್ನಾಗಿತ್ತು. ನಾವು ಮ್ಯಾಚ್ ಗೆದ್ದಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ.